ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮಗೆಲ್ಲ ಕ್ಯಾಸ್ಟ್ ಇನ್ಕಮ್ ಅರ್ಜಿ ಹಾಕೋದು ಹೆಂಗೆ ಆನ್ಲೈನಾಗೆ, ನೀವೇ ನಿಮ್ಮ ಮೊಬೈಲಾಗೆ ನಿಮ್ಮ ಲಾಗಿನಲ್ಲಿ ನೀವು ಯಾವ ರೀತಿ ಅರ್ಜಿ ಹಾಕೋದು ಎಂಬುದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಕಮ್ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಕ್ರೋಮಲ್ಲಿ ಹೋಗೋಣ. ಕ್ರೋಮ್ ಓಪನ್ ಮಾಡಿ. ಈ ಥರ ಕ್ರೋಮ್ ಓಪನ್ ಆದಾಗ ಇಲ್ಲಿ ನಾಡ ಕಚೇರಿ ಅಂತ ಕ್ಲಿಕ್ ಮಾಡಿ. ನಾಡ ಕಚೇರಿ ಅಂತ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಮೊದಲನೇದು ಇತ್ತಲ್ಲ ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾಡ ಕಚೇರಿ ಅಂತ ಇರೋದ್ರ ಮೇಲೆ ಅದು ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಡೆಸ್ಕ್ಟಾಪ್ ತಗೊಂಡಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ನೀವು ಇಲ್ಲಿ ಬರೀ ಫೋನ್ ನಂಬರ್ ಹಾಕಿದ್ರೆ ಸಾಕು, ಓಪನ್ ಆಗುತ್ತೆ. ನಿಮ್ಮ ಫೋನ್ ನಂಬರನ್ನು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಫೋನ್ ನಂಬರ್ ಹಾಕಿ, ನಿಮ್ದು ಯಾವುದಿದೆ ಫೋನ್ ನಂಬರ್ ಅದನ್ನು ಹಾಕಿದರೆ ಅದಕ್ಕೊಂದು OTP ಬರುತ್ತೆ. ಹಿಂಗೆ ಗೆಟ್ OTP ಅಂತ ಕೊಟ್ಟರೆ ಅದಕ್ಕೆ ಒಂದು OTP ಬರುತ್ತೆ. ರಾಂಗ್ ಪಾಸ್ವರ್ಡ್ ಅಂತ ಬರ್ತೈತೆ ನೋಡಿ, ಒಂದ್ಸತಿ ಹಂಗೆ ಬರ್ತೈತೆ. ಮತ್ತೆ ಹಾಕೋಣ OTPನ. ಫೋನು ಮತ್ತೆ ಕ್ಲಿಕ್ ಮಾಡಿ. ಈಗ ನೋಡಿ, ಸೆಂಡ್ ಯುವರ್ OTP ಪಾಸ್ವರ್ಡ್ ಅಂತ ಬಂತು. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ OTPನ ಹಾಕಿ. 817955 817955 ಹಿಂಗೆ ಲಾಗಿನ್ ಕೊಡಿ. ಈ ಥರ ಓಪನ್ ಆಗುತ್ತೆ. ಈ ಥರ ನಾಡ ಕಚೇರಿ ಇದೆಲ್ಲ ಫುಲ್ ಓಪನ್ ಆಗುತ್ತೆ. ಇದೆಲ್ಲ ಇಂಟ್ರೊಡಕ್ಷನ್ ಇರುತ್ತೆ. ಇಲ್ಲಿ ಐತಲ್ಲ ನೀವು ರಿಕ್ವೆಸ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವೆಲ್ಲ ಸರ್ವಿಸ್ಗೂ ನೀವು ಅಪ್ಲೈ ಮಾಡ್ಬೋದು ನೀವೇ ನಿಮ್ಮ ಮೊಬೈಲಾಗೆ. ಈಗ ನಾನು ಬರೀ ಕ್ಯಾಸ್ಟ್ ಯಾವ ರೀತಿ ಹಾಕೋದು ಎಂಬುದನ್ನ ತೋರಿಸ್ಕೊಡ್ತೀನಿ. ಕ್ಯಾಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರದೊಂದು ಓಪನ್ ಆಗುತ್ತೆ. ಅದಕ್ಕೆ ಓಕೆ ಕೊಟ್ಟರೆ ನೆಕ್ಸ್ಟ್ ಪಾಪಪ್ ಓಪನ್ ಆಗುತ್ತೆ ವೆಬ್ಸೈಟು. ಈ ಥರದ್ದು ಸೇಮ್ ಅದೇ ಥರನೇ ಇರ್ತದೆ. ಇದು ಹೊಸ ವರ್ಷನ್ ಬಿಟ್ಟಿದ್ದಾರೆ. ಈ ಥರ ಓಪನ್ ಆದಾಗ ನೀವೇನು ಮಾಡ್ರಿ ಅಂದರೆ, ಹೊಸ ಅರ್ಜಿ ಹಾಕ್ಬೇಕಾದ್ರೆ ಇಲ್ಲಿ 3 ಆರೋ ಮಾರ್ಕ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೊಸ ವಿನಂತಿ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಅಲ್ಲಿ ಪ್ಲಸ್ ಮಾಡಿ. ಪ್ಲಸ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ತಿರ್ಗಾ ಪ್ಲಸ್ ಮಾಡಿ. ಅದರೊಳಗೆ ಮತ್ತೆ ಜಾತಿ ಪ್ರಮಾಣ ಪತ್ರ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇದು ಬ್ಯಾಕ್ ಹೋಯ್ತು. ಮತ್ತೆ ಆಧಾರ್ ಕಾರ್ಡ್ ನಮ್ಮ ಫೋನ್ ನಂಬರ್ ಹಾಕೋಣ. OTP ಬರುತ್ತೆ. OTP ಹಾಕೋಣ. 689067 ಅಂತ ಕಳಿಸಿ. ಓಪನ್ ಆಗುತ್ತೆ. ಮತ್ತೆ ಅದೇ ಥರ ಮಾಡೋಣ. ಮಾಡಿ ಇಲ್ಲಿ ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ. ಈ ಥರ ಸ್ಕ್ರೀನ್ ಓಪನ್ ಆದಾಗ ನೀವು ಇಲ್ಲಿ ಮುಂದುವರಿಸಿ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿದಾಗ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲೇಬೇಕು, ಅಥವಾ ಇದು ನಿಮ್ಮ ಹತ್ರ ಇದು ರೇಷನ್ ಕಾರ್ಡ್ ಆದರೂ ಇರಬೇಕು. ಇವೆರಡು ಡಾಕ್ಯುಮೆಂಟ್ ಇರಬೇಕು. ಮತ್ತೀಗ ನೀವು ಕ್ಯಾಸ್ಟ್ಗೆ ಆಗ್ತಾ ಇದ್ದೀವಿ ಅಂದರೆ ಸ್ಕೂಲ್ ದಾಖಲಾತಿ ಇರಲೇಬೇಕು. ಸ್ಕೂಲ್ ದಾಖಲಾತಿ ಇಲ್ಲ ಅಂದರೆ ನಡೆಯಲ್ಲ.
ಮತ್ತು ಯಾವುದಾದ್ರೂ ಒಂದು ಐಡೆಂಟಿ ಕಾರ್ಡ್ ಇರಬೇಕು, 2 ಡಾಕ್ಯುಮೆಂಟ್ ಇರಬೇಕು, ಒಂದು ಸ್ಕೂಲ್ ದಾಖಲಾತಿ ಇರಬೇಕು. ಇವಿಷ್ಟಿದ್ರೆ ಈ ಅಪ್ಲಿಕೇಶನ್ನ ಹಾಕ್ಬೋದು. ಮೊದಲಿಗೆ ನಮ್ಮ ಹತ್ರ ಈ ಥರ ಓಪನ್ ಆದಮೇಲೆ ಇಲ್ಲಿ ಹೌದು ಅಥವಾ ಇಲ್ಲ, ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಮೇಲೆ ಮಾಡೋಣ. ಇಲ್ಲಿ ಇಲ್ಲ ಅಂತ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಕೇಳುತ್ತೆ. ಇಲ್ಲಿ ಮುಂದುವರಿಸಿ ಅಂತ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕನ್ನಡದಾಗೆ ಹೆಂಗೈತ ನಿಮ್ಮ ಹೆಸರು ಹಂಗೆ ಹಾಕ್ಬೇಕು. ಹಿಂಗೆ ಹಾಕಿ ಇಲ್ಲಿ ಆಧಾರ್ ನಂಬರ್ ಹಾಕಿ, ಇಲ್ಲಿ ಆಧಾರ್ ನಂಬರ್ ಹಾಕಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಟಿಕ್ ಮಾರ್ಕ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಈ ಥರ ಓಪನ್ ಆಗುತ್ತೆ ನೋಡಿ. ನಮ್ಮ ಅಪ್ಪ ಅಂತ ಇದೆ, ಹಂಗಾಗಿ ಕ್ಯಾಸ್ಟ್ ಇನ್ಕಮ್ಮು ಹಾಕಕ್ಕೆ ಬರಲ್ಲ. ಇಲ್ಲದೆ ಇರೋಂಥದ್ದು ಹಾಕ್ಬೋದು. ಇಲ್ಲಿ ನೋಡಿ, ಇಲ್ಲ ಆಲ್ರೆಡಿ ಇದೆ, ಹಂಗಾಗಿ ತೋರಿಸ್ತಿತ್ತದು. ಇಲ್ಲ ಅಂದರೆ ಯಾವ ರೀತಿ ಹಾಕೋದು ನೋಡೋಣ. ಅದು ಇನ್ನೊಬ್ರದ್ದು ಚೆಕ್ ಮಾಡ್ತೀನಿ. ಇನ್ನೊಬ್ರು ಚೆಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಸೇಮ್ ಆಧಾರ್ ಕಾರ್ಡ್ ನೇಮು ಅದನ್ನೆಲ್ಲ ಹಾಕಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈ ಥರ ಎಲ್ಲ ಫುಲ್ ತೋರಿಸ್ತದೆ ನೋಡಿ. ಜಿಲ್ಲೆ ಶಿರಾ, ಮತ್ತು ನೀವು ಗ್ರಾಮೀಣ ಇದ್ರೆ ಗ್ರಾಮೀಣ, ನಗರ ಪ್ರದೇಶ ಇದ್ರೆ ನಗರ ಪ್ರದೇಶ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಸ್ಬಾ ಹುಬ್ಳಿ ಮತ್ತು ಯಾವ ಊರು, ಗ್ರಾಮ ಯಾವುದು ಅಂತ ತೋರಿಸುತ್ತೆ. ಅಲ್ಲಿ ಅಕಸ್ಮಾತ್ ಬರಲಿಲ್ಲ ಅಂದರೆ ನೀವೇ ಎಲ್ಲ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಇಲ್ಲಿ ಲೇಡೀಸ್ ಆದರೆ ಶ್ರೀಮತಿ ಅಂತ ತಗೊಳ್ಳಿ, ಜೆಂಟ್ಸ್ ಆದರೆ ಶ್ರೀ ಅಂತ ತಗೊಳ್ಳಿ. ಇಲ್ಲಿ ಶ್ರೀಮತಿ ಅಂತ ತಗೊಳ್ತೀನಿ. ಶ್ರೀಮತಿ ಅಂತ ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಬಿನ್ ಅಂತ ಐತಲ್ಲ, ಇಲ್ಲಿ ಕೋ ಅಂತ ತಗೊಳ್ಳಿ. ಅಕಸ್ಮಾತ್ ತಾಯಿ ಯಾರ್ದಾದ್ರು ಮದುವೆ ಆಗಿರೋದಾದರೆ ಕೋ ಅಂತ ತಗೊಳ್ರಿ, ಮದುವೆ ಆಗಿರೋದಾದರೆ ಬಿನ್ ಅಂತಲೇ ತಗೊಳ್ಳಿ. ಬಿನ್ ಅಂತ ಅಂದರೆ ತಂದೆ, ಕೋ ಅಂದರೆ ಗಂಡ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಇಲ್ಲಿ ತಂದೆ ಅವ್ರಿಗೆ ಗಂಡನ ಹೆಸರು ಹಾಕ್ಬೇಕು. ಗಂಡನ ಹೆಸರು ಹಾಕಿ ಸುಮ್ಮನೆ ಮಾಡಬೇಕು. ಇಲ್ಲಿ ಅವ್ರ ತಾಯಿ ಹೆಸರು ಬೇರೆ ಹಾಕ್ಬೇಕು. ಇಲ್ಲಿ ತಾಯಿ ಹೆಸರು ಇಲ್ಲಿ ಹಾಕಿದ್ಮೇಲೆ ಇಲ್ಲಿ ಊರು, ನಿಮ್ಮೂರು ಯಾವುದು ಅಂತೆಲ್ಲ ಟೈಪ್ ಮಾಡಬೇಕು. ಈ ಥರ ಅಡ್ರೆಸ್ ಎಲ್ಲ ಟೈಪ್ ಮಾಡಿದಾದ್ಮೇಲೆ ಇಲ್ಲಿ ಪಿನ್ ಕೋಡ್ ಹಾಕಿ, ಮತ್ತೆ ಹಾಕಿದಾದ್ಮೇಲೆ ಇಲ್ಲಿ ಮೊಬೈಲ್ ನಂಬರು ಎಲ್ಲ ತೋರಿಸುತ್ತದ. ಇಲ್ಲಿ ಮೊಬೈಲ್ ನಂಬರ್ ಮೇಲೆ OTP ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮ್ಮ OTP ಬಂದಿರುತ್ತೆ. OTP ಹಾಕಿ. OTP ಹಾಕ್ಬಿಟ್ಟು ಪರಿಶೀಲಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈಡ್ ವ್ಯಾಲಿಡ್ ಅಂತ ಬಂತು. ಮತ್ತು ಇಲ್ಲಿ ಜಿಮೇಲ್ ಕೇಳುತ್ತೆ, ನಿಮ್ಮ ಜಿಮೇಲ್ ಹಾಕ್ಬೇಕು. ಜಿಮೇಲ್ ಹಾಕಿದ್ಮೇಲೆ ಇಲ್ಲಿ ಮತ್ತೆ OTP ಕಳಿಸಿ. ಜಿಮೇಲ್ಗೂ OTP ಹೋಗುತ್ತೆ. OTP ಹೋದಾಗ ಜಿಮೇಲಾಗಿ ಬಂದಿರೋಂತಹ OTPನ ಹಾಕಿ. ಅದು ಹಾಕಿದ್ಮೇಲೆ ಪರಿಶೀಲಿಸಿ ಅಂತ ಕೊಡಿ. ಮತ್ತೆ ಅದು ವೆರಿಫೈಡ್ ಆಗುತ್ತೆ. ಇಲ್ಲಿ ಕೇಳುತ್ತೆ ನೋಡಿ, ನಿಮ್ಮ ಪ್ರಮಾಣ ಪತ್ರ ಡಿಜಿ ಲಾಕರ್ಗೆ ತಳ್ಳಲು
ತೊಡಲು ನೀವು ಬಯಸುವಿರಾ ಅಂತ ಕೇಳುತ್ತೆ. ಹೌದು ಅಂತ ಕೊಡಿ. ಆಮೇಲೆ ಇಲ್ಲಿ ಪ್ರಮಾಣಪತ್ರ ವಿತರಣಾ ವಿಧಾನ ಇದ್ರ ಮೇಲೆ ಯಾವ ರೀತಿ ಕೊಡಬೇಕು, ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ನಿಮ್ಮ ಮನೆಗೆ ಬರಬೇಕಾ? ನಿಮ್ಮ ಮನೆಗೆ ಬರಬೇಕಂದ್ರೆ 41 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಫೀಸ್ ಆಗುತ್ತೆ. ಅದೇ ನೀವೇ ಅಲ್ಲಿ ಹೋಗಿ ಸೈಬರ್ ಸೆಂಟರ್ನಾಗ ಎಲ್ಲ ತೆಗೆಸ್ಕೊಂತೀವಿ ಲಾಗಿನ್ ಆಗಿ ವಿತೌಟ್ ಡೌನ್ಲೋಡ್ ಮಾಡ್ಕೊಳೋದು ತೆಗೆಸ್ಕೊಂತೀವಿ ಅಂದರೆ ಬರೀ 40 ರೂಪಾಯಿ ಆಗುತ್ತೆ. ಇದ್ರ ಮೇಲೆ ಮುಂದುವರಿಸು ಎಂಬುದ್ರ ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಸು ಅಂದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಈ ಥರದ್ದು ತಿರ್ಗಾ ಸಿಗುತ್ತೆ. ಇವು ಯಾವ ನಿಮ್ಮವಲ್ಲ ಅಂದರೆ, ನಿಮ್ಮ ಹೆಸ್ರಿಗೆ ಮ್ಯಾಚ್ ಆಗಲ್ಲ ಅಂದರೆ ಮೂವ್ ಮಾಡಿ. ಇಲ್ಲಿ ಆಪ್ಷನ್ ಇಲ್ಲ, ಇದು ಟಿಕ್ ಮಾಡಿ ರಿಮೂವ್ ಮಾಡೋಕ್ಕೆ. ಇದು ಆ್ಯಕ್ಚುಲಿ ಇವ್ರದ್ದು ಆಲ್ರೆಡಿ ಇದೆ ಕ್ಯಾಸ್ಟ್ ಇನ್ಕಮ್ಮು, ಹಂಗಾಗಿ ಬರ್ತಾ ಇಲ್ಲ. ಮತ್ತೆ ನೀವು ಹಾಕ್ಬೇಕಂದ್ರೆ, ಮತ್ತೆ ನೀವೆಲ್ಲ ಹಾಕ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ನೀವು ಇದೇ ಥರ ಹಾಕ್ಬಿಟ್ಟು ಮೂವ್ ಮಾಡಿರಿ. ಇಲ್ಲಿ ಮುಂದುವರಿಸು ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನಿಮಗೆ ಮುಂದೆ ಒಂದು ಆಪ್ಷನ್ ಬರುತ್ತೆ. ಯಾವುದು ಅಂದರೆ ಯಾವ ಕ್ಯಾಸ್ಟು ಮತ್ತು ಎಷ್ಟು ಇನ್ಕಮ್ ಐತೆ ಮತ್ತು ಯಾವ ಕ್ಯಾಟಗರಿ ಬರುತ್ತೆ ಅಂತೆಲ್ಲ ತೋರಿಸ್ತೈತಿ. ಅದೆಲ್ಲ ತೋರಿಸಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಆ ಯಾವ ಕ್ಯಾಸ್ಟ್ ಯಾವ ಕ್ಯಾಟಗರಿ ಅಂತ ತೋರಿಸ್ತೈತಲ್ಲ ಅದಾದಮೇಲೆ ನಿಮ್ಮ ಕ್ಯಾಸ್ಟು ನಿಮ್ಮ ಕ್ಯಾಟಗರಿ ಎಲ್ಲ ತಲುಪಿ ಮುಂದುವರಿಸು ಅಂತ ತಿರ್ಗಾ ಕೊಟ್ಟರೆ ನೆಕ್ಸ್ಟು ನಿಮ್ಮದು ಯಾವ್ಯಾವ ಡಾಕ್ಯುಮೆಂಟ್ ಇದ್ದಾವೆ ಅವನ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಆ ಅಪ್ಲೋಡ್ ಮಾಡೋಕ್ಕೆ ಕೇಳಿದಾಗ ಅಪ್ಲೋಡ್ ಮಾಡಿದ ಮೇಲೆ ಇನ್ನೂ ಅದು ಅಪ್ಲೋಡ್ ಆದಮೇಲೆ ನೀವು ತಿರ್ಗಾ ಮತ್ತೆ ಮುಂದುವರಿಸು ಅಂತ ಕೊಟ್ಟರೆ ಅಲ್ಲೊಂದು ಆರ್ ಡಿ ನಂಬರ್ ಜನ್ರೇಟ್ ಆಗುತ್ತೆ. ಆ ಆರ್ ಡಿ ನಂಬರ್ ಜನ್ರೇಟ್ ಆದಾಗ ನೀವು ಆ ಆರ್ ಡಿ ನಂಬರ್ ಸೇವ್ ಮಾಡ್ಕೊಳ್ರಿ. ಮತ್ತೆ ಮೂವ್ ಮಾಡಿರಿ. ಮೂವ್ ಮಾಡಿದಾಗ ಅಲ್ಲಿ ಹಣ ಪಾವತಿಸು ಅಂತ ಬರುತ್ತೆ. ಹಣ ಪಾವತಿಸು ಅಂತ ಬಂದಾಗ ಹಣದ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಕೆಳಗಡೆ ಒಂದು ಟಿಕ್ ಮಾಡಿರುತ್ತೆ, ಟಿಕ್ ಮಾರ್ಕ್. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ SBI ಅಂತ ಇರುತ್ತೆ. SBI ಪೇಮೆಂಟು ಮತ್ತು ಫೋನ್ಪೇ ಪೇಮೆಂಟ್ ಅಂತ ಇರುತ್ತೆ. SBIದೇ ತೊಗೊಳ್ಳಿ, ಫೋನ್ಪೇ ತಗೊಂಡ್ರು ಬೇಗ ವರ್ಕ್ ಆಗಲ್ಲ. ಅದು SBI ತಗೊಂಡು ಅಲ್ಲಿ SBI ಕ್ಲಿಕ್ ಮಾಡಿ ಮುಂದುವರಿಸು ಅಂತ ಹೋದರೆ ನೆಕ್ಸ್ಟು ಅಲ್ಲಿ ಒಂದು ಇದೇ ಓಪನ್ ಆಗುತ್ತೆ. ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇರುತ್ತಲ್ಲ ಅದ್ರಾಗಾದರೂ ಪೇಮೆಂಟ್ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ನಾಗಾದರೂ ಮಾಡ್ಬೋದು, ಮತ್ತು UPIನಾಗೂ ಮಾಡ್ಬೋದು. ಅಲ್ಲಿ ಏನು ಮಾಡಿರಿ, ನಾನು ಹೇಳೋವಂಥ ಈಸಿ ಮೆಥಡ್ ಅಂದರೆ UPIನಾಗೆ ಮಾಡಿರಿ. UPI ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬಾರ್ ಕೋಡ್ ಕೇಳುತ್ತೆ, ಬಾರ್ ಕೋಡ್ ಅಂತ ಕೇಳಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಬಾರ್ ಕೋಡ್ ಸ್ಕ್ಯಾನ್ ಮಾಡಿ ನೀವು ಫೋನ್ಪೇನಾಗನ ಮಾಡಿ ಸ್ಕ್ಯಾನ್ ಮಾಡಿ ಫೋನ್ಪೇ ಮನೆಗೆ ಪೇಮೆಂಟ್ ಮಾಡಿ. ಆವಾಗ ಪೇಮೆಂಟ್ ಆಗ್ತಿದ್ದಂಗೆ ಅದು ಪೇಮೆಂಟ್ ಆಗಿ ಸಕ್ಸಸ್ಫುಲ್ ಆಗಿದ ತಕ್ಷಣವೇ ನಿಮಗೆ ಒಂದು ಎಕ್ಲಾಜ್ಮೆಂಟ್ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಅದೂ ಮತ್ತು ನಿಮ್ಮ ಹತ್ರ ಇರುವಂತಹ ಎಲ್ಲ ಡಾಕ್ಯುಮೆಂಟ್ನನ್ನು ಜೆರಾಕ್ಸ್ ಹಾಕಿ ನಿಮ್ಮ ಸೆಕ್ರೆಟ್ರಿ ಕೈಗೆ ಕೊಡಬೇಕು. ನಿಮ್ಮ ಸೆಕ್ರೆಟ್ರಿ ಕೈಗೆ ಕೊಟ್ಟರೆ ಆವಾಗ ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ಮೂವ್ ಆಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ. ಥ್ಯಾಂಕ್ ಯು ಆಲ್.